ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 28ರ ನಂತರ ಮೊದಲ ಹಂತದ ಚುನಾವಣೆಗೆ ನಾಮಿನೇಷನ್ ಕೂಡ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಪಟ್ಟಿ ಬಿಡುಗಡೆ ಆಗಿದೆ. ಕೇವಲ ತಮ್ಮ ಮಕ್ಕಳಿಗೆ, ತಮ್ಮ ಮನೆ ಮಂದಿಗೆ, ತಮ್ಮ ಬೀಗರಿಗೆ ಇಷ್ಟಕ್ಕೆ ಸೀಮಿತವಾಗಿರುವಂತ ಕಾಂಗ್ರೆಸ್ಸಿನ ಪಟ್ಟಿಯ ಬಿಡುಗಡೆಯನ್ನ ನಾವು ನೋಡಿದೀವಿ. ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ಸಿನಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೂಡ ಅವರ ಮುಖಂಡರು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಆಶ್ಚರ್ಯದ ಸಂಗತಿ. ಆದ್ರೆ ಅವರ ಚುನಾವಣೆ ಅವರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಉತ್ಸಾಹದ ವಾತಾವರಣ ಕಾಣ್ತಾ ಇದೆ. ಮೋದಿಯವರನ್ನ ಮತ್ತೊಂದ್ಸಾರಿ ಪ್ರಧಾನಿ ಮಾಡೋದಕ್ಕೆ ಕರ್ನಾಟಕದ ಎಲ್ಲ ಸೀಟುಗಳನ್ನು ಕೂಡ ಗೆಲ್ಲಿಸಿ ಕಳಿಸಬೇಕು. ನಾವು ಕೂಡ ಗುಜರಾತಿನಂತೆ 100% ರಿಸಲ್ಟ್ ಅನ್ನು ಕೊಡಬೇಕನ್ನುವಂತ ಭಾವನೆ ಇವತ್ತು ಆಯಾ ಭಾಗದ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಇದೆ. ಇದು ನಮಗೆ ಹೆಚ್ಚು ಉತ್ಸಾಹವನ್ನು ಕೊಟ್ಟಿದೆ. ನನ್ನ ಲೋಕಸಭಾ ಕ್ಷೇತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆಯಾ ಭಾಗದ ಎಂಎಲ್ಎಗಳು, ಸೋತಿರುವಂತಹ ಅಭ್ಯರ್ಥಿಗಳು, ನಮ್ಮ ಮಂಡಳದ ಅಧ್ಯಕ್ಷರುಗಳು, ನಮ್ಮ ವಾರ್ಡಿನ ಅಧ್ಯಕ್ಷರು ಬೂತಿನ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಮೂಲಕ ಹೆಚ್ಚು ಮತದಾನ ಆಗಬೇಕು ಮತ್ತು ಹೆಚ್ಚು ಓಟು ನಮಗೆ ಬರಬೇಕನ್ನುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ನಂಗೆ ಖುಷಿಯಾಗಿದೆ. ಇವತ್ತು ಬ್ಯಾಟರಾಯನಪುರದ ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದೀವಿ. ಅದಕ್ಕಾಗಿ ಆನಂದ ಆಗಿದೆ, ಖುಷಿಯಾಗಿದೆ, ಉತ್ಸಾಹದ ವಾತಾವರಣ ಇದೆ. ಮೇಡಮ್, ನಗರಪೇಟೆಯಲ್ಲಿ ಆದಂತಹ ಗಲಾಟೆ ಏನಿದೆ ಅದೊಂದು ಚಿಕ್ಕ ಗಲಾಟೆ. ಇದಕ್ಕೆ ಬಿಜೆಪಿ ಅವರು ಕೋಮು ಬಣ್ಣವನ್ನು ಬಳಿತಾ ಇದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಜೊತೆಗೆ ಹೆಣಗಳು ಬೀಳಿ ಅಂತ ಕಾಯ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಾತಾಡಿದ್ದಾರೆ. ನಗರಪೇಟೆಯಲ್ಲಿ ಆದಂತ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಪೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರು ಕಾಣಿಸಲ್ಲ. ಯಾರೋ ಒಬ್ಬ ಯುವಕ ಮುಖೇಶ್ ಅಂತವನು ತನ್ನ ಅಂಗಡಿಯಲ್ಲಿ ಹನುಮಾನ ಚಾಲಿಸ ಆಲಿಸ್ತಾ ಇರುವಾಗ ಕೂಡ ಬಂದು ಅಲ್ಪಸಂಖ್ಯಾತರು ಅವನಿಗೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅವನ ಮೇಲೆನೆ ಕೇಸು ಮಾಡುತ್ತೆ. ಇದು ಇವತ್ತು ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಕಾಂಗ್ರೆಸ್ಗೆ ಇದು ಚಿಕ್ಕದಿರ್ಬೋದು, ನಮ್ಮ ದೃಷ್ಟಿಯಿಂದ ಇದು ಚಿಕ್ಕದಲ್ಲ. ನಮಗೆ ಮಾಡಿರುವಂತಹ ಅಪಮಾನ, ಹನುಮಾನ್ ಚಾಲಿಸಕ್ಕೆ ಮಾಡಿರುವಂತಹ ಅಪಮಾನ, ಶ್ರೀರಾಮಚಂದ್ರನಿಗೆ ಮಾಡಿರುವಂತಹ ಅಪಮಾನ. ಅವನು ತನ್ನ ಅಂಗಡಿಯಲ್ಲಿ ತನಗೆ ಇಷ್ಟವಾಗಿರುವಂತಹ ಹಾಡು ಕೇಳಿದ್ರೆ ಪಕ್ಕದಲ್ಲಿರುವವರಿಗೆ ಯಾಕೆ ಸಿಟ್ಟು ಬರಬೇಕು, ಅವ್ರು ಯಾಕೆ ಹಲ್ಲೆ ಮಾಡಬೇಕು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳದ ಕಾರಣಕ್ಕಾಗಿ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಬಾಂಬ್ಗಳು ಬೀಳ್ತವೆ, ಯಾರೋ ಬಂದು ಆಸಿಡ್ ಹಾಕ್ತಾರೆ, ಇನ್ಯಾರೋ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ, ಇನ್ಯಾರೋ ನಮ್ಮ ಭಜನೆ ಕೇಳಿದ್ರೆ, ನಮ್ಮ ಮಂತ್ರ ಕೇಳಿದ್ರೆ, ನಮ್ಮ ಹಾಡು ಕೇಳಿದ್ರೆ, ನಮ್ಮ ಶ್ಲೋಕ ಕೇಳಿದ್ರೆ ಯಾರೋ ಬಂದು ಹೊಡೆಯೋರು ಸೃಷ್ಟಿ ಆಗ್ತಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ವಿಧಾನಸೌಧದ ತನಕ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ದೇಶದ್ರೋಹಿಗಳನ್ನ ಬಿಟ್ಟುಕೊಂಡ ಪರಿಣಾಮವಾಗಿ ಅವರ ಕೇಸನ್ನ 10 ದಿನಗಳ ಕಾಲ ಏನೂ ಮಾಡದ ಕಾರಣಕ್ಕಾಗಿ ಇವತ್ತು ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕಾಗಿ ಕಾಂಗ್ರೆಸ್ ಇವತ್ತು ಹಿಂದೂಗಳ ದಮನ ನೀತಿಯನ್ನ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.